ಸನ್ಮಾನ್ಯ ಬಿ ಕೃಷ್ಣಪ್ಪನವರೇ, ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರೇ, ನಮ್ಮ ಯಲಹಂಕ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಕೇಶವರಾಜಣ್ಣನವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಬಿ ಕೃಷ್ಣಪ್ಪಣ್ಣನವರೇ, ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಹಾಗೆ ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳೇ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮುಂಬರುವ ಕೆಂಪೇಗೌಡ ಜಯಂತ್ಯೋತ್ಸವನ ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅಂತ. ಭಾಳಷ್ಟು ಜನ ಬರೋರಿದ್ದಾರೆ, ಭಾಳಷ್ಟು ಜನ ಅಲ್ಲಿ ರಸ್ತೆ ಮಧ್ಯದಲ್ಲಿ ನಿಂತು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಹೋಗ್ಕೂಡ್ದು ಅಂತ ಹೇಳ್ಬಿಟ್ಟು ಬೆದರಿಕೆ ಕರೆಗಳು ಹೋಗಿದ್ದಾವೆ. ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ನಾಡ ಪ್ರಭುಗಳಾದ ಕೆಂಪೇಗೌಡರು ಪರಾಕ್ರಮಕ್ಕೆ, ತ್ಯಾಗಕ್ಕೆ ಹೆಸರುವಾಸಿ ಆದಂಥವರು. ಇಂಥ ಒಂದು ಭೂಮಿಯಲ್ಲಿ ನಾವೆಲ್ಲ ಜನ್ಮ ಪಡೆದಿದ್ದೀವಿ, ನಾವು ಈ ನೀರನ್ನ ಕುಡಿದಿದ್ದೀವಿ. ಸೊ ನಮಗೆ ಪರಾಕ್ರಮ ಅನ್ನೋದು ನಮ್ಮ ರಕ್ತದಲ್ಲಿದೆ. ನಾವು ಯಾರ ಬೆದರಿಕೆಗೋ ನಾವು ಎದುರೋ ಅಂಥವರಲ್ಲ. ನಾನು ಎಲ್ರಿಗೂ ಸಹ ಮನವಿ ಮಾಡ್ತಾ ಇದ್ದೀನಿ, ಮುಂದೆ ನಮ್ಮ ದಿಗ್ಗಜರು ಏನು ನಿರ್ಧಾರ ಮಾಡ್ತಾರೆ, ಯಾವ ದಿನ ಜಯಂತ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊತಾರೆ, ಆವತ್ತಿನ ದಿನ ತಾವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಹಾಗೆ ನನ್ನ ಒಂದು ವೈಯಕ್ತಿಕ ಮನವಿ ಏನಂತಂದರೆ, ನಮ್ಮ ಸಮಾಜವನ್ನು ಬಲಗೊಳಿಸಿ, ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಜನ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳಿದ್ದಾವೆ. ಅವ್ರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಆಗಿರ್ಬೋದು, ಒಂದು ಒಳ್ಳೆಯ ಆಸ್ಪತ್ರೆ ನಿರ್ಮಾಣ ಕಾರ್ಯ ಆಗಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಯಶಸ್ವಿಯಾಗಿ ಪಕ್ಷಾತೀತವಾಗಿ ನಡೆಸ್ಕೊಟ್ಟಂಥ ನಿಮ್ಮೆಲ್ಲರಿಗೂ ಒಂದ್ಸತ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಿರಿಯರು ಆದಂಥ ಶ್ರೀನಿವಾಸಣ್ಣವರು ನಮ್ಮ ಯಲಹಂಕ